ಮಹಾಗಣಾಧಿಪತಯೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಾರ್ತೀಕ ಪುರಾಣ ಅಧ್ಯಾಯ 2. ಕಾರ್ತೀಕ ಸೋಮವಾರ ವ್ರತ. ಮಿಥಿಲಾ ನಗರದ ಅರಸ ಜನಕ ಮಹಾರಾಜನಿಗೆ ವಸಿಷ್ಠನು ಹೇಳಿದ. ಕಾರ್ತೀಕ ಮಾಸ ಮಹಾತ್ಮೆಯನ್ನು ತಿಳಿದು ಅತೀವ ಆನಂದವಾಯಿತು. ಕಾರ್ತೀಕ ಮಾಸದಲ್ಲಿ ಕಾರ್ತೀಕ ಮಹಾತ್ಮೆ ಕೇಳಿದವರು ಪ್ರಸ್ತುತ ಜನ್ಮದಲ್ಲಿ ಮಾಡಿರಬಹುದಾದ ಪಾಪಗಳನ್ನಲ್ಲದೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳನ್ನೂ ಕಳೆದುಕೊಂಡು ಪರಿಶುದ್ಧಾತ್ಮರಾಗುವರು ಎಂದು ವಸಿಷ್ಠರು ಹೇಳಿದಾಗ ಜನಕರಾಜನು ತಾನೂ ಆ ವ್ರತವನ್ನು ಸಾಂಗವಾಗಿ ನೆರವೇರಿಸುವ ಆಸೆ ಹೊಂದಿದನು. ಬಳಿಕ ವಸಿಷ್ಠನು, ಮಹಾರಾಜ, ಯಾವುದೇ ವ್ರತವಾಗಲಿ ಶ್ರದ್ಧೆಯೊಂದಿದ್ದರೆ ಆಚರಣೆಗೆ ಸಾಧ್ಯ. ಕಾರ್ತೀಕ ಮಾಸದ ವ್ರತದಂತೆಯೇ ಕಾರ್ತೀಕ ಸೋಮವಾರ ವ್ರತವು ಅತ್ಯಂತ ಶ್ರೇಷ್ಠವಾದುದಾಗಿರುತ್ತದೆ. ಸೋಮವಾರ ಮಹಾಶಿವನಿಗೆ ಅತ್ಯಂತ ಪ್ರೀತಿಯ ದಿನ. ಅಂದು ಈಶ್ವರ ಪೂಜೆ ಬಹಳ ಶ್ರೇಷ್ಠ. ಶಿವನಿಗೆ ಬಹು ಇಷ್ಟವಾದ ಸೋಮವಾರ ವ್ರತವನ್ನಾಚರಿಸಿದವರು ಕೈಲಾಸದಲ್ಲಿ ಶಿವ ಸಾನ್ನಿಧ್ಯವನ್ನು ಹೊಂದುವರು. ಈ ವ್ರತವನ್ನಾಚರಿಸುವ ವಿಧಾನವಿದೆ. ಅದೇನೆಂದರೆ, ಸೋಮವಾರ ಬೆಳಿಗ್ಗೆ ಸೂರ್ಯೋದಯವಾಗುವ ಮೊದಲೇ ಎದ್ದು ದೇಹದ ಅಶುಚಿಗಳನ್ನು ಕಳೆದುಕೊಂಡು ಬಳಿಕ ಪವಿತ್ರ ಜಲದಿಂದ ಸ್ನಾನ ಮಾಡಬೇಕು. ನಂತರದಲ್ಲಿ ಮಹಾಶಿವನಿಗೆ ಅಭಿಷೇಕ ಪೂಜೆಗಳನ್ನು ಮಾಡಿ ರಾತ್ರಿ ಮೊದಲ ಜಾವದವರೆಗೂ ಉಪವಾಸವಿದ್ದು ಆಮೇಲೆ ಭೋಜನ ಮಾಡಬೇಕು. ಯಾರು ಯಾವುದೇ ಪದಾರ್ಥವನ್ನು ಕೊಟ್ಟರೂ ಸ್ವೀಕರಿಸಬಾರದು, ಇಲ್ಲವೇ ಇತರರಿಂದ ಕೇಳಿ ಪಡೆಯಬಾರದು. 2 ಜಾವ ಉಪವಾಸವಿದ್ದು ಬಳಿಕ ಭೋಜನ ಮಾಡಬಹುದು. ಸೋಮವಾರ ವ್ರತವನ್ನು ಚೆನ್ನಾಗಿ ತಿಳಿದವರು ಸಮರ್ಥರು. ಇಡೀ ದಿನ ಉಪವಾಸವಿದ್ದು ರಾತ್ರಿಯೂ ಭೋಜನ ಮಾಡದೆ ಶಿವಕಥಾ ಸಂಕೀರ್ತನ ಮಾಡುತ್ತಾ ಜಾಗರಣೆ ಮಾಡಿ ಮಾರನೆಯ ದಿನ ಕೈಲಾದಂತೆ ಬ್ರಾಹ್ಮಣನಿಗೆ ಭೋಜನ ಮಾಡಿಸಿ ಬಳಿಕ ಭೋಜನ ಮಾಡಬೇಕು. ಬ್ರಾಹ್ಮಣರೊಡನೆ ಸಹಭೋಜನವೂ ಶ್ರೇಷ್ಠ. ಒಂದು ವೇಳೆ ಈ ಯಾವ ರೀತಿಯಲ್ಲೂ ವ್ರತ ಆಚರಿಸಲಾಗದಿದ್ದರೆ ಪರರಿಂದ ಏನನ್ನೂ ಸ್ವೀಕರಿಸದೆ ಪರಮಾತ್ಮನನ್ನು ಕೊಟ್ಟಿರುವುದರಲ್ಲೇ ತೃಪ್ತರಾಗಿ ಶಂಕರನ ಧ್ಯಾನ ಮಾಡುತ್ತಾ ವ್ರತನಿಷ್ಠರಾಗಬೇಕು. ಸೋಮವಾರದ ದಿನ ಎಳ್ಳನ್ನು ದಾನ ಮಾಡುವುದರಿಂದ ಎಲ್ಲ ಪಾಪಗಳೂ ದೂರವಾಗುತ್ತವೆ. ಯಾವುದೇ ಮಾನವರಾಗಲಿ ಕಾರ್ತೀಕ ಸೋಮವಾರ ವ್ರತವನ್ನು ಈಗ ನಾನು ಹೇಳಿದ 3 ರೀತಿಯಲ್ಲಿ ಯಾವುದಾದರೂ ಒಂದು ರೀತಿಯಲ್ಲಿ ತಪ್ಪದೇ ಆಚರಿಸಬೇಕು. ಆಚರಿಸಲು ಉಪೇಕ್ಷಿಸಿದವನು ಕಷ್ಟಕೋಟಲೊಳಗಾಗಿ ನರಕವನ್ನು ಸೇರುವನು. ಸೋಮವಾರ ಶಿವನಿಗೆ ಅರ್ಪಿಸುವ ಫಲಪುಷ್ಪಗಳು ಅಂಥವರ ಪಾಪವನ್ನು ಹೋಗಲಾಡಿಸುವುದು. ಶಿವಪೂಜೆಯನ್ನು ಮಾಡಿ ಶುಭ ಗುಣಗಳನ್ನು ಬೇಡಿ ಧನ್ಯರಾಗಬೇಕು. ಆ ದಿನ ಬಿಲ್ವಪತ್ರೆ ಪೂಜೆ ಮಾಡಿದವನು ಈಶ್ವರನ ಅನುಗ್ರಹಕ್ಕೆ ಪಾತ್ರನಾಗುತ್ತಾನೆ. ಅಂಥವನಿಗೆ ಸಕಲ ಐಶ್ವರ್ಯಗಳೂ ಸಿದ್ಧಿಸುತ್ತವೆ. ಓಂ ನಮಃ ಶಿವಾಯ ಎಂದು ಷಡಾಕ್ಷರಿ ಮಂತ್ರವನ್ನು ಜಪಿಸಿದವನು ಶಿವನ ಕೃಪೆಗೆ ಪಾತ್ರನಾಗುವನು. ಜನಕ ಮಹಾರಾಜ, ನೀನು ಕೂಡ ಕಾರ್ತೀಕ ಸೋಮವಾರ ವ್ರತವನ್ನಾಚರಿಸುವಂತ ಅವನಾಗು ಎಂದನು. ಆಗ ಜನಕ ಮಹಾರಾಜನು, ಮುನೀಂದ್ರ, ವ್ರತ ವಿಧಾನವನ್ನು ಕೇಳಿ ಧನ್ಯನಾದೆ. ಹಿಂದೆ ಈ ವ್ರತವನ್ನಾಚರಿಸಿ ಫಲ ಕಂಡುವರು ಯಾರಾದರೂ ಇದ್ದಾರೆಯೇ? ತಿಳಿಸಬೇಕು ಎಂದು ಕೇಳಿಕೊಂಡನು. ವಸಿಷ್ಠನು, ರಾಜನ್, ನಾನು ಒಂದು ಕಥೆಯನ್ನು ಕೇಳಿದ್ದೇನೆ. ಅದು ಈ ವ್ರತಕ್ಕೆ ಸಂಬಂಧಿಸುವುದಾಗಿದೆ. ಹೇಳುತ್ತೇನೆ, ಕೇಳು. ಬಹುಕಾಲಕ್ಕೆ ಹಿಂದೆ ಉತ್ತರ ದೇಶದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು. ಅವನಿಗೆ ಸಕಲ ವೇದಗಳೂ ತಿಳಿದಿದ್ದವು. ಪುರೋಹಿತ ವೃತ್ತಿ ಮಾಡಿಕೊಂಡು ಜೀವಿಸುತ್ತಿದ್ದನು. ಅವನಿಗೆ ಒಬ್ಬಳೇ ಮಗಳು, ಹೆಸರು ವಿಶಾಲ. ಅವಳನ್ನು ಬ್ರಾಹ್ಮಣನು ವಿಶ್ವಕರ್ಮ ಎಂಬುವನಿಗೆ ಕೊಟ್ಟು ತನ್ನ ಶಕ್ತ್ಯಾನುಸಾರ ಮದುವೆ ಮಾಡಿದನು. ವಿಶ್ವಕರ್ಮ ಸತ್ಯವಂತನು, ಚತುರ್ವೇದಗಳನ್ನೂ ಬಲ್ಲವನು, ಪ್ರಾಣಿಗಳಲ್ಲಿ ದಯೆ ಉಳ್ಳವನು, ಹರಿಭಕ್ತನೂ ಆಗಿದ್ದನು. ಭಗವಂತನು ತನಗಿತ್ತುದೇ ಸಾಕೆಂಬ ತೃಪ್ತಿಯಿಂದ ಇರುತ್ತಿದ್ದನು. ಆದರೆ ಆತನ ಹೆಂಡತಿ ಗಂಡನಿಗೆ ತಕ್ಕ ಹೆಂಡತಿಯಾಗಿರದೆ ಮಾತಾಪಿತೃಗಳನ್ನು, ಅತ್ತೆ ಮಾವಂದಿರನ್ನು ಹೀನಾಯವಾಗಿ ಕಾಣುತ್ತಿದ್ದಳು. ಅವಳು ತನ್ನ ಯೌವನದ ಮದದಿಂದ ವ್ಯಭಿಚಾರ ವೃತ್ತಿಯನ್ನು ಹಿಡಿದಿದ್ದಳು. ಅತಿ ಕಾಮಿಯಾಗಿದ್ದ ಅವಳು ಯಾವಾಗಲೂ ಅಲಂಕಾರ ಮಾಡಿಕೊಂಡು
ಪರಪುರುಷರನ್ನಾಕರ್ಷಿಸುತ್ತಿದ್ದಳು. ಅವಳ ಪತಿಯು ಅವಳನ್ನು ಚೆನ್ನಾಗಿ ನೋಡಿಕೊಂಡರೂ ಅವನನ್ನು ಹೊಡೆದು ಬಡೆದು ಬಲು ಹೀನಾಯವಾಗಿ ಕಾಣುತ್ತಿದ್ದಳು. ಅವನು ಅವಳ ಚೆಲುವಿಗೆ ಮಾರಿ ಹೋಗಿ ಅವಳು ಏನು ಹೇಳಿದರೂ ಬಾಯಿ ಬಿಡದೆ ಸುಮ್ಮನಿರುತ್ತಿದ್ದನು. ಅತ್ತೆ ಮಾವಂದಿರು ತಂದೆ ತಾಯಿಯರು ಅವಳೊಡನೆ ಮಾತು ಬಿಟ್ಟಿದ್ದರು. ವಿಶಾಲಳಿಗೆ ಗಂಡನನ್ನು ಕಂಡರೆ ಆಗುತ್ತಿರಲಿಲ್ಲ. ತಾನು ಪರಪುರುಷರೊಡನೆ ಸರಸ ಸಲ್ಲಾಪದಿಂದಲೂ ಅವನಿಂದ ಅಡ್ಡಿಯಾಗುತ್ತಿದೆಂದು ಭಾವಿಸಿ ಅವಳು ಒಂದು ದಿನ ರಾತ್ರಿ ವಿಶ್ವಕರ್ಮ ತನ್ನ ಪಕ್ಕದಲ್ಲಿ ಮಲಗಿ ನಿದ್ರಿಸುತ್ತಿದ್ದಾಗ ಸಮಯ ಕಾದಿದ್ದು ಅವನ ತಲೆಯ ಮೇಲೆ ಒಂದು ಭಾರವಾದ ಕಲ್ಲು ಗುಂಡೆತ್ತಿ ಹಾಕಿ ಸಾಯಿಸಿದಳು. ಬಳಿಕ ಆ ನಡುರಾತ್ರಿಯಲ್ಲಿ ಯಾರಿಗೂ ತಿಳಿಯದಂತೆ ಗಂಡನ ಶವವನ್ನು ತಾನೇ ಹೊತ್ತಿಕೊಂಡು ಹೋಗಿ ಹಳ್ಳಿಯಾಚೆಯ ಒಂದು ದೊಡ್ಡ ಗುಂಡಿಯಲ್ಲಿ ಎಸೆದು ಹಿಂತಿರುಗಿದಳು. ವಿಶಾಲಳು ಮಾರನೆಯ ದಿನದಿಂದ ತಾನು ಯಾವುದು ಮಾಡಬೇಕೋ ಯಾವುದು ಬಿಡಬೇಕೋ ಎಂಬುದನ್ನು ವಿವೇಚಿಸದೆ ಪರಪುರುಷರೊಂದಿಗೆ ವಿಹರಿಸತೊಡಗಿದಳು. ವ್ಯಭಿಚಾರಿಣಿಯಾದ ಅವಳು ತಾನೊಬ್ಬಳು ಕೆಡುವುದಲ್ಲದೆ ಇನ್ನೂ ಅನೇಕ ಸ್ತ್ರೀಯರನ್ನು ಪುಸಲಾಯಿಸಿ ವಿಟ ಪುರುಷರೊಂದಿಗೆ ಕೂಡುವಂತೆ ಮಾಡುತ್ತಿದ್ದಳು. ಪರಪುರುಷರನ್ನು ಮರಳು ಮಾಡಿ ಅವರನ್ನು ವಶಪಡಿಸಿಕೊಳ್ಳುವುದರಲ್ಲಿ ಅವಳು ಚತುರಳಿದ್ದಳು. ಇವಳ ದೆಸೆಯಿಂದ ಎಷ್ಟೋ ಗೃಹಿಣಿಯರು ಪತಿ ಸುಖದಿಂದ ವಂಚಿತರಾದರು. ತುಂಬು ಯೌವನದಲ್ಲಿದ್ದ ಅವಳಿಗೆ ಮನೆಯಲ್ಲಿ ಸ್ವಲ್ಪವೂ ಗೌರವವಿರಲಿಲ್ಲ. ಕಾಲಕ್ರಮದಲ್ಲಿ ವಿಶಾಲಳು ತನ್ನ ಯೌವನವನ್ನು ಕಳೆದುಕೊಂಡು ವಯಸ್ಸಾದವಳಾದಳು. ಆಗ ಅವಳಲ್ಲಿ ಆಕರ್ಷಣೆ ಇಲ್ಲದೆ ವಿಟಪುರುಷರು ಅವಳನ್ನು ಕೂಡಲು ಬರುವುದು ನಿಂತಿತ್ತು. ಬತ್ತಿದ ಬಾವಿಯಂತಾದ ಅವಳು ಕೊರಗುತ್ತಿದ್ದಳು. ಎಂದಾದರೂ ಮನುಷ್ಯ ಮುಪ್ಪು ಸಾವುಗಳನ್ನೆದುರಿಸಲೇಬೇಕು ಅಲ್ಲವೇ? ವಿಶಾಲಳು ಮುದುಕಿಯಾದಳು. ಆಗ ಅವಳ ಬಳಿ ಕ್ಷೇಮ ಸಮಾಚಾರ ವಿಚಾರಿಸಲು ಜನ ಬರದಂತಾದರು. ಅವಳ ಶರೀರವೆಲ್ಲ ಕೆಟ್ಟ ಕಾಯಿಲೆಯ ಪರಿಣಾಮವಾಗಿ ಹುಣ್ಣುಗಳಿಂದ ತುಂಬಿ ಅವಳ ದೇಹವನ್ನು ಹುಳು ಹುಪ್ಪಟೆಗಳು ಮುತ್ತಿಕೊಳ್ಳತೊಡಗಿದವು. ಕಡೆಗೆ ಒಂದು ತೊಟ್ಟು ನೀರು ಕೊಡಲು ಯಾರೂ ಅವಳ ಬಳಿ ಸುಳಿಯುತ್ತಿರಲಿಲ್ಲ. ಅನ್ನಾಹಾರಗಳಿಲ್ಲದೆ ನೀರು ದೊರೆಯದೆ ವಿಶಾಲಳು ಕಾಯಿಲೆಯಿಂದ ಪೀಡಿತಳಾಗಿ ತೀರಿಕೊಂಡಳು. ವಿಶಾಲಳು ಸತ್ತ ಕೂಡಲೇ ಅವಳನ್ನು ಯಮಕಿಂಕರರು ಯಮಲೋಕಕ್ಕೆ ಒಯ್ದರು. ಜೀವನದಲ್ಲಿ ಒಂದು ಪುಣ್ಯ ಕಾರ್ಯವನ್ನು ಮಾಡದ ಅವಳಿಗೆ ಯಮದೂತರು ಯಮಧರ್ಮರಾಜನ ಅಣತಿಯಂತೆ ನಾನಾ ವಿಧವಾದ ಚಿತ್ರಹಿಂಸೆಗಳನ್ನು ಕೊಡತೊಡಗಿದರು. ಆಕೆ ನಡೆದುಕೊಂಡಿದ್ದ ರೀತಿಗೆ ತಕ್ಕಂತೆ ಶಿಕ್ಷೆಯನ್ನು ಕೊಟ್ಟರು. ಕಾದ ಎಣ್ಣೆಯಲ್ಲಿ ಕೊಪ್ಪರಿಗೆಯಲ್ಲಿ ಮುಳುಗಿಸಿ ತೆಗೆಯಲಾಯಿತು. ದೊಡ್ಡ ಕಂಬಕ್ಕೆ ಕಟ್ಟಿ ಹಾಕಿ ಕೆಂಪಾಗಿ ಕಾದ ಕಬ್ಬಿಣದಿಂದ ಬರೆ ಹಾಕಲಾಯಿತು. ಗಂಡನನ್ನು ಕಲ್ಲುಗುಂಡಿನಿಂದ ಕೊಂದ ಅವಳನ್ನು ಕಬ್ಬಿಣದ ಸರಳುಗಳಿಂದ ಹೊಡೆದರು. ಕಾದ ಸೀಸವನ್ನು ಕಿವಿಗಳಿಗೆ ಸುರಿದು ಹಿಂಸಿಸಿದರು. ಪರಪುರುಷರನ್ನು ಲಜ್ಜೆ ಬಿಟ್ಟು ಆಲಂಗಿಸಿ ಸುಖ ಪಡೆದ ಅವಳನ್ನು ಕಾದ ಉಕ್ಕಿನ ಕಂಬವನ್ನು ಆಲಂಗಿಸಲು ಹೇಳಲಾಯಿತು. ಕುಂಭೀಪಾಕ ರೌರವಾದಿ ನರಕಗಳಲ್ಲಿ ಅವಳನ್ನು ತಳ್ಳಿ ವಿಧ ವಿಧವಾದ ಕಷ್ಟಗಳನ್ನು ಕೊಡಲಾಯಿತು. ಅವಳು ಮಾಡಿದ ಪಾಪದಿಂದಾಗಿ ಅವಳ ಬಂಧುಗಳೂ ನರಕದಲ್ಲಿ ಬಿದ್ದು ಅನುಭವಿಸಬೇಕಾಯಿತು. ಯಮಲೋಕದಲ್ಲಿ ಇಷ್ಟೆಲ್ಲ ಹಿಂಸೆ ಅನುಭವಿಸಿದ ಅವಳು ಮತ್ತೆ ಭೂಲೋಕದಲ್ಲಿ ಜನ್ಮವೆತ್ತಿದಳು. ಒಂದಲ್ಲ ಎರಡಲ್ಲ 17 ಜನ್ಮಗಳಾದವು. 16ನೆಯ ಜನ್ಮದಲ್ಲಿ ಒಂದು ನಾಯಿಯಾಗಿ ಹುಟ್ಟಿದಳು. ಬೀದಿ ಬೀದಿ ಅಲೆದರೂ ಒಂದು ತುತ್ತು ಅನ್ನ ಸಿಕ್ಕುವುದು ಕಷ್ಟವಾಗುತ್ತಿತ್ತು. ಒಂದು ಕಾರ್ತೀಕ ಸೋಮವಾರವಂತೂ ಅನ್ನ ಸಿಗುವುದರಲ್ಲಿ ಕುಡಿಯಲು ನೀರು ಸಿಗದೆ ನಾಯಿ ರಾತ್ರಿಯವರೆಗೂ ಬೀದಿ ಬೀದಿ ಸುತ್ತಾಡಿತು. ನಾಯಿಗೆ ಎಲ್ಲೂ ಏನೆಂದೂ ಸಿಗದೆ ಒಂದು ಗ್ರಾಮದ ಬ್ರಾಹ್ಮಣರ ಅಗ್ರಹಾರಕ್ಕೆ ಬಂದಿತು. ಆ ಅಗ್ರಹಾರದ ಒಬ್ಬ ಬ್ರಾಹ್ಮಣನು ಶಿವಭಕ್ತನಿದ್ದನು. ಅಂದು ಸೋಮವಾರವಾದ್ದರಿಂದ ಅವನು ಶಿವಪೂಜೆಯನ್ನು ಮಾಡಿ ಉಪವಾಸವನ್ನಾಚರಿಸಿ ಕಡೆಗೆ ನಕ್ಷತ್ರ ದರ್ಶನವನ್ನು ಮಾಡಿ ವೈಶ್ವೇ ದೇವವನ್ನ ಆಚರಿಸಿ ಬಳಿ ಅನ್ನವನ್ನು ರಸ್ತೆಯ ಬದಿಗಿಟ್ಟನು. ಬಳಿಕ ಆ ಬ್ರಾಹ್ಮಣನು ಕಾಳು ತೊಳೆದುಕೊಂಡು ಮನೆಯೊಳಗೆ ಹೋದನು. ಆಗ ಅಲ್ಲಿಗೆ ಬಂದಿದ್ದ ನಾಯಿಯು ಬಲಿಯನ್ನವನ್ನು ತಿಂದು ಹಸಿವು ನೀಗಿಕೊಂಡಿತು. ಆದರೆ ಬಲಿಯನ್ನವನ್ನು ತಿಂದ ನಾಯಿಗೆ ಪುಣ್ಯವಶಾತ್ ಹಿಂದಿನ ಜನ್ಮದ ಸ್ಮೃತಿಯಾಯಿತು. ಕೂಡಲೇ ನಾಯಿಯು ಮನುಷ್ಯರಂತೆ ಮಾತನಾಡುತ್ತಾ ವಿಪ್ರೋತ್ತಮ, ನನ್ನನ್ನು ರಕ್ಷಿಸು ಎಂದು ಕೂಗತೊಡಗಿತು. ನಾಯಿಯನ್ನು ಕಂಡು, ಎಲೆ ಶುನಕವೇ, ನೀನು ಯಾರು? ಯಾವ ಉದ್ದೇಶಕ್ಕಾಗಿ ಇಲ್ಲಿಗೆ ಬಂದೆ?
ನಿನಗೆ ನನ್ನಿಂದೇನಾಗಬೇಕು? ಮನುಷ್ಯರಂತೆ ಮಾತನಾಡಲು ನಿನಗೆ ಹೇಗೆ ಸಾಧ್ಯವಾಯಿತು ಎಂದು ಕೇಳಿದನು. ಆಗ ನಾಯಿಯು, ಮಹನೀಯ, ಇದು ನನ್ನ 16ನೆಯ ಜನ್ಮ. ಈ ಎಲ್ಲ ಜನ್ಮಗಳಿಗೂ ಹಿಂದೆ ನಾನು ವಿಶಾಲ ಎಂಬ ಹೆಸರಿನವಳಾಗಿ ಬ್ರಾಹ್ಮಣನೊಬ್ಬನ ಪತ್ನಿಯಾಗಿದ್ದೆ. ಆದರೆ ಪತಿ ಸೇವಾ ಪರಾಯಣಗಳಾಗದೆ ವ್ಯಭಿಚಾರಿಣಿಯಾಗಿ ಗಂಡನನ್ನೇ ಕೊಂದು ಇನ್ನೂ ಕೆಲವು ಕೆಟ್ಟ ಕೆಲಸಗಳನ್ನು ಮಾಡಿದೆ. ಇಂದು ಈ ನಾಯಿ ಜನ್ಮದಲ್ಲಿ ಹಸಿದು ಇಲ್ಲಿಗೆ ಬಂದಾಗ ನೀನು ಬೀದಿಯಲ್ಲಿರಿಸಿದ ಬಲಿಯನ್ ಅನ್ನವನ್ನು ತಿಂದಿದ್ದರಿಂದ ನನಗೆ ಹಿಂದಿನ ಜನ್ಮದ ಸ್ಮೃತಿ ಬಂದಿತು. ದಯಮಾಡಿ ನನ್ನನ್ನು ಕಾಪಾಡಿ ಎಂದಿತು. ಬ್ರಾಹ್ಮಣನು ಪ್ರಾಣಿಗಳಲ್ಲಿ ದಯಾಪರನಾಗಿದ್ದನು. ಕೇವಲ ಬಲಿಯನ್ನ ತಿಂದ ಮಾತ್ರಕ್ಕೆ ಪೂರ್ವಜನ್ಮದ ಸ್ಮೃತಿ ಬಂದಿತೆಂದ ಮೇಲೆ ತಾನು ಆಚರಿಸಿದ ಕಾರ್ತೀಕ ಸೋಮವಾರ ವ್ರತ ಫಲವನ್ನು ನಾಯಿಗೆ ಎರೆದರೆ ಅದು ಉದ್ಧಾರವಾಗುತ್ತದೆ ಎಂದು ಮನಸ್ಸಿನಲ್ಲಿ ಭಾವಿಸಿ ಪುಣ್ಯತೀರ್ಥವನ್ನು ಹಿಡಿದುಕೊಂಡು ನಾಯಿಯ ಪಾಪಗಳ ಪರಿಹಾರಕ್ಕಾಗಿ ವ್ರತಫಲವನ್ನು ಧಾರೆ ಎರೆದನು. ಸೋಮವಾರ ವ್ರತ ಫಲದ ಪ್ರಭಾವದಿಂದಾಗಿ ನಾಯಿಯು ತನ್ನೆಲ್ಲ ಜನ್ಮಗಳ ಪಾಪಗಳಿಂದ ಮುಕ್ತವಾಗಿ ಪವಿತ್ರವಾದ ಮನುಷ್ಯ ಶರೀರವನ್ನು ಹೊಂದಿ ಸಶರೀರಿಯಾಗಿ ಕೈಲಾಸವನ್ನು ಸೇರಿತು. ಕೇಳಿದೆಯಾ ಜನಕ ಮಹಾರಾಜ? ಕಾರ್ತೀಕ ಸೋಮವಾರದ ವ್ರತದ ಫಲವೆಂಥದ್ದು ಅಂತ? ಮಾನವರು ಯಾರೇ ಆಗಲಿ ಈ ವ್ರತವನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸಿದರೆ ಶಿವ ಸಾನ್ನಿಧ್ಯವನ್ನು ಹೊಂದುವನು. ನೀನು ಈ ವ್ರತವನ್ನು ಆಚರಿಸುವಂತವನಾಗು ಎಂದು ಕಥೆಯನ್ನು ಮುಗಿಸಿದನು. ಇಲ್ಲಿಗೆ ಕಾರ್ತೀಕ ಪುರಾಣದ 2ನೇ ಅಧ್ಯಾಯ ಸಂಪೂರ್ಣವಾಯಿತು. ನಾಳೆ 3ನೇ ಅಧ್ಯಾಯ. ಸರ್ವೇ ಜನ ಸುಖಿನೋ ಭವಂತು.